ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಕಾನೂನು ಮಾನವ ಹಕ್ಕುಗಳು ವಿಭಾಗ ಸಹಯೋಗದಲ್ಲಿ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಒಂದು ದೇಶ ಒಂದು ಚುನಾವಣೆ ಸಾಧಕ ಬಾಧಕ ಕುರಿತು ಚರ್ಚಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಕಾನೂನು ಘಟಕದ ಅಧ್ಯಕ್ಷರಾದ ಎಎಸ್ ಪೊನ್ನಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂವಿಧಾನ ದಿನಾಚರಣೆ ಕೇವಲ ಮಾತುಗಳು ಮತ್ತು ಒಂದು ಭಾಷಣಕ್ಕೆ ಸೀಮಿತವಾಗಬಾರದು. 28 ವರ್ಷ ವೃತ್ತಿ ಜೀವನದಲ್ಲಿ 1000ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಸಂವಿಧಾನದ ಬಗ್ಗೆ ಮಾತನಾಡಿದ್ದೇನೆ. ಸಂವಿಧಾನ ಒಂದು ಜೀವಂತವಾದ ದಾಖಲೆ. ಅದಕ್ಕೆ ಮಿಡಿಯುವ ಹೃದಯವಿದೆ. ಯಾವ ಸಂದರ್ಭ ಈ ದೇಶದಲ್ಲಿ ಇದೆ ಅದಕ್ಕೆ ಅನುಗುಣವಾಗಿ ತನ್ನನ್ನು ತಿದ್ದಿಕೊಂಡು ಬದಲಾಗಿ ನಮಗೆ ಆಡಳಿತ ದಾರಿಯನ್ನು ತೋರಿಸುತ್ತೆ. ಸಂವಿಧಾನದ ಪೀಠಿಕೆಯಲ್ಲಿ ಸಾಮಾಜಿಕ ಮತ್ತು ಜಾತ್ಯತೀತ ಇವೆರಡನ್ನ 42ನೇ ತಿದ್ದುಪಡಿಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಸಂವಿಧಾನ ಸಾಮಾಜಿಕ ಮತ್ತು ಜಾತ್ಯತೀತ ಸಿದ್ಧಾಂತಗಳು, ಸಂವಿಧಾನಿಕ ಮೌಲ್ಯಗಳು, ಸಂವಿಧಾನದ ಪೀಠಿಕೆ ಸಂವಿಧಾನ ಓದಿದ್ರೆ ತಿಳಿಯುತ್ತೆ ಎಂದರು. ಸಂವಿಧಾನದ ಅಡಿಯಲ್ಲಿ ಇರುವಂತಹ ಪ್ರತಿಯೊಂದು ಅಂಶವೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದೆ. ಯಾರು ಅವಕಾಶ ವಂಚಿತರಾಗಿದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಜಾತ್ಯತೀತವಾಗಿ ಬಡವರನ್ನ ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಸಂವಿಧಾನದ ಗುರಿ ಹಾಗೂ ಕಾಂಗ್ರೆಸ್ ಪಕ್ಷದ ಗುರಿ ಎಂದು ಹೇಳಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ಲೋಕೋಪಯೋಗಿ ಸಚಿವರಾದ ಬಾಲಚಂದ್ರ ಜಾರಕಿಹೊಳಿ, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್, ಶಾಸಕರು ಹಾಗೂ ರಾಜ್ಯಸಭಾ ಸದಸ್ಯರು, ಹಿರಿಯ ಮುಖಂಡರು, ವಕೀಲರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜಕೀಯ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಸದಸ್ಯರಾದಂತಹ ನಜೀರ್ ಅಹಮದ್ ಅವರೇ, ಮತ್ತೋರ್ವ ರಾಜಕೀಯ ಕಾರ್ಯದರ್ಶಿಯಾದಂಥ ಗೋವಿಂದ ರಾಜ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಮಾಜಿ ಸಂಸದರು, ಈಗ ತಾನೇ ಸಂವಿಧಾನದ ವಿಚಾರವಾಗಿ ಬಹಳ ಉತ್ತಮವಾಗಿ ಮಾತಾಡಿದಂಥ PS ಉಗ್ರಪ್ಪನವರೇ, ಸೂರ್ಯ ಮುಕುಂದರಾಜ್ ಅವರೇ, ದಿವಾಕರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ವಕೀಲರೇ, ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮದ ಮಿತ್ರರೇ, ಸಂವಿಧಾನ ದಿನಾಚರಣೆ ಕೇವಲ ಸಂವಿಧಾನದ ವಿಚಾರದಲ್ಲಿ ಮಾತುಗಳು ಮತ್ತು ಭಾಷಣಕ್ಕೆ ಸೀಮಿತವಾಗಿದೆ. ನಾನು 28 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಬಹುಶಃ 1000ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಸಂವಿಧಾನದ ವಿಚಾರವಾಗಿ ಮಾತಾಡಿದೆ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಅಂಶ, ಸಂವಿಧಾನವನ್ನ ಬರೀ ಭಾಷೆ ಅಂತ ಅಂದ್ರೆ ಗ್ರಾಮ್ಯಾಟಿಕಲ್ ಆಗಿ ಓದಿದ್ರೆ ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ಜೀವಂತವಾದಂಥ ದಾಖಲೆ. ಸರ್ವೋಚ್ಚ ನ್ಯಾಯಾಲಯ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಡಿಕ್ಸಿಟ್ ಅಂತ ಹೇಳುವಂಥ ಪ್ರಕರಣದಲ್ಲಿ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ, ಅಂದ್ರೆ ಜೀವಂತವಾಗಿರುವಂಥ ದಾಖಲೆ. ಅದಕ್ಕೆ ಒಂದು ಹೃದಯ ಇದೆ, ಮಿಡಿಯುವಂಥ ಹೃದಯ ಇದೆ, ಅದರಲ್ಲಿ ರಕ್ತ ಹರಿತದೆ. ಇಟ್ ಹ್ಯಾಸ್ ಲಿಂಬ್ಸ್, ಕಾಲು ಕೈಗಳಿದೆ. ಅದು ಯಾವ ಸಂದರ್ಭ ಈ ದೇಶದಲ್ಲಿ ಇದೆ ಅದಕ್ಕೆ ಅನುಗುಣವಾಗಿ ತನ್ನನ್ನೇ ತಾನು ತಿದ್ದುಕೊಂಡು ಬದಲಾಗಿ ನಮ್ಗೆ ಆಡಳಿತದ ದಾರಿಯನ್ನ ತೋರಿಸ್ತದೆ ಅಂತ ಹೇಳುವಂಥ ದಾಖಲೆ. ಇನ್ನು ನಾವು ಆರ್ಟಿಕಲ್ 1, 2, 32 ನಾನು ಸಂವಿಧಾನದ ಪರೀಕ್ಷೆ ಬರೆಯುವಾಗ ನನಗೆ ಹೇಳಿದ್ರು, ಆರ್ಟಿಕಲ್ 1ರಿಂದ 32 ಓದ್ಬಿಡಪ್ಪ ನೀವು ಪಾಸ್ ಆಗ್ತೀವಿ.